Well, here we're looking at some classic diabetic foot callus. You can see the hard patches of... Well, here we see a particularly severe case of... ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು 5 ಮಿನಿಟ್ಸ್ ನಾಲೆಜ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಇವತ್ತು ನಾವು ಡಯಾಬಿಟಿಕ್ಸ್ ಅಥವಾ ಮಧುಮೇಹದ ಬಗ್ಗೆ ತಿಳಿಯೋಣ. ಭಾರತದಲ್ಲಿ ಸುಮಾರು 300 ಲಕ್ಷ ಜನರು ಈ ಮಧುಮೇಹದಿಂದ ಬಳಲ್ತಿದ್ದಾರೆ. ಅದೇ ರೀತಿ 100 ಲಕ್ಷ ಮಕ್ಕಳು ಈ ಡಯಾಬಿಟಿಕ್ಸಿಂದ ಬಳಲ್ತಿದ್ದಾರೆ. ಆದ್ದರಿಂದಾಗಿ ಡಯಾಬಿಟಿಕ್ಸ್ ಬಗ್ಗೆ ನಾವೆಲ್ಲರೂ ತಿಳಿಯುವುದು ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತು. ಡಯಾಬಿಟಿಕ್ಸ್ ಅಂದರೆ ಏನು? ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಹೆಚ್ಚಿಸಲು ಕಾರಣವಾಗುವ ಒಂದು ರೋಗಗಳ ಗುಂಪನ್ನು ನಾವು ಡಯಾಬಿಟಿಕ್ಸ್ ಅಂತ ಹೇಳ್ತೀವಿ. ಡಯಾಬಿಟಿಕ್ಸ್ 2 ಥರ ಇರುತ್ತೆ. ಡಯಾಬಿಟಿಕ್ಸ್ ಟೈಪ್ 1 ಮತ್ತು ಡಯಾಬಿಟಿಕ್ಸ್ ಟೈಪ್ 2. ಡಯಾಬಿಟಿಕ್ಸ್ ಟೈಪ್ 1 ಅತಿ ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸುತ್ತೆ. ಇದಕ್ಕೆ ನಿರ್ದಿಷ್ಟವಾಗಿ ಒಂದು ಕಾರಣವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಆದರೂ ಕೂಡ ಇದು ಆನುವಂಶಿಕವಾಗಿರಬಹುದು ಅಥವಾ ನಮ್ಮ ದೇಹದಲ್ಲಿ ಕಾಣಿಸಿಕೊಂಡು ಯಾವುದೇ ಒಂದು ತರಹದ ರೋಗದ ಪರಿಣಾಮವಾಗಿರಬಹುದು. ಡಯಾಬಿಟಿಕ್ಸ್ ಟೈಪ್ 2 ಇದಕ್ಕೆ ನೇರವಾಗಿ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಶೈಲಿಯು ಕಾರಣವಾಗುತ್ತೆ. ನಾವು ಅತಿ ಹೆಚ್ಚು ಸಕ್ಕರೆ ಅಂಶ ಇರುವ ಆಹಾರ ಪದಾರ್ಥವನ್ನು ಸೇವಿಸುವುದು ಮತ್ತು ನಾವು ಒಂದು ಬೊಜ್ಜು ರೀತಿಯಂತಹ ಅಂದರೆ ಯಾವುದೇ ಒಂದು ಕೆಲಸ ಮಾಡದಂತಹ ಒಂದು ರೀತಿಯ ಜೀವನ ಶೈಲಿಯನ್ನು ನಾವು ಫಾಲೋ ಮಾಡೋದ್ರಿಂದಾಗಿ ಈ ಡಯಾಬಿಟಿಕ್ಸ್ ಟೈಪ್ 2 ಬರುತ್ತೆ. ಡಯಾಬಿಟಿಕ್ಸ್ನ ಲಕ್ಷಣಗಳು: ಬಾಯಾರಿಕೆ, ಅತಿಯಾದ ಹಸಿವು, ಆಯಾಸ ಮತ್ತು ಸುಸ್ತು, ನಕ್ಕು ನೋಟ, ನಮ್ಮ ಬ್ಲಡ್ ವಿಷನ್, ನಾವು ಏನು ನೋಡಿದರೂ ಒಂಥರ ಬ್ಲರ್ ಆಗಿರುತ್ತೆ. ಬಾಡಿ ವೇಟಲ್ಲಿ ಕೆಲವರಿಗೆ ಬಾಡಿ ವೇಟ್ ಜಾಸ್ತಿ ಆಗ್ಬೋದು ಅಥವಾ ಕೆಲವರಿಗೆ ಬಾಡಿ ವೇಟ್ ಕಮ್ಮಿ ಆಗ್ಬೋದು. ಈಗಾಗಲೇ ನಮಗೆ ಉಚ್ಚ ಉಯ್ಯಲು ಅನಿಸುತ್ತೆ. ಕೈಕಾಲುಗಳಲ್ಲಿ ಏನಾದರೂ ಗಾಯಗಳು ಉಂಟಾದರೆ ಅದು ಹೀಲಾಗಕ್ಕೆ ತುಂಬ ಲೇಟ್ ಆಗುತ್ತದೆ. ಬ್ಲಡ್ ಶುಗರ್ ಲೆವೆಲ್ ಹೈ ಇರುವ ಪೇಷಂಟ್ಸ್ ಜೊತೆ ನಾವು ಮಾತಾಡುವಾಗ ಅವರಲ್ಲಿ ಕನ್ಫ್ಯೂಷನ್ ಮತ್ತು ನರ್ವಸ್ನೆಸ್ ನಮಗೆ ಫೀಲ್ ಆಗುತ್ತೆ. ಈ ಬ್ಲಡ್ ಶುಗರ್ ಲೆವೆಲ್ ಮೇಲೆ ನಾವು ನಿಗಾ ಇಟ್ಕೊಳ್ಳಲು ಒಂದು ಉಪಕರಣವನ್ನು ಉಪಯೋಗಿಸ್ತಾರೆ. ಇದನ್ನು ಗ್ಲೂಕೋಮೀಟರ್ ಅಂತ ಹೇಳ್ತೀವಿ. ಈ ಗ್ಲೂಕೋಮೀಟರ್ ಮೂಲಕ ನಮಗೆ ನಾವೇ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಟೆಸ್ಟ್ ಮಾಡ್ಬೋದು. ನಾವು ಈ ಗ್ಲೂಕೋಮೀಟರ್ ಉಪಯೋಗಿಸಿ ಟೆಸ್ಟ್ ಮಾಡುವಾಗ ಏನಾದರೂ ಏರುಪೇರು ಕಂಡಲ್ಲಿ ನಾವು ತಕ್ಷಣವೇ ಹಾಸ್ಪಿಟಲ್ ಹೋಗಿ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತದೆ. ರಕ್ತದಲ್ಲಿ ಸಕ್ಕರೆ ಅಂಶ ಎಷ್ಟು ಇದ್ದರೆ ನಾರ್ಮಲ್ ಅಥವಾ ಎಷ್ಟು ಇದ್ದರೆ ಅದು ಡಯಾಬಿಟಿಕ್ ಅಂತ ಹೇಳುವುದಕ್ಕೆ ಒಂದು ಚಾರ್ಟನ್ನು ನಾನು ತೋರಿಸುತ್ತೇನೆ. ಈ ಚಾರ್ಟ್ನ ಪ್ರಕಾರ ರಕ್ತದಲ್ಲಿ ಸಕ್ಕರೆ ಅಂಶ 125 ಆಸುಪಾಸಲ್ಲಿದ್ದರೆ ಅದು ನಾರ್ಮಲ್. 200ರ ಮೇಲೆಗೆ ಹೋದರೆ ನಾವು ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು. ಹಾಗೆ ಅದು 500ರ ಮೇಲೆ ಹೋದರೆ ಅದು ಕ್ರಿಟಿಕಲ್ ಕಂಡೀಷನ್ ಆಗಿರುತ್ತದೆ. ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇರುವ ಒಬ್ಬ ಡಯಾಬಿಟಿಕ್ ಪೇಷಂಟ್ನ ಶ್ವಾಸದ ವಾಸನೆ ಒಂದು ಫ್ರೂಟಿ ಸ್ಮೆಲ್ ಇರುತ್ತೆ. ಇವೆಲ್ಲವೂ ಡಯಾಬಿಟಿಕ್ಸ್ನ ಲಕ್ಷಣಗಳು. ಇಂತಹ ಲಕ್ಷಣಗಳು ನೀವು ಕಂಡು ಬಂದಲ್ಲಿ ಇವರನ್ನು ನೀವು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತಕ್ಷಣವೇ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು. ಹಾಗೆ ಡಯಾಬಿಟಿಕ್ಸ್ನಿಂದ ಉಂಟಾಗುವ ಪರಿಣಾಮಗಳನ್ನು ನಾನು ಹೇಳ್ತೀನಿ. ಡಯಾಬಿಟಿಕ್ಸ್ ಪೇಷಂಟ್ಸ್ಗೆ ಹಾರ್ಟ್ ಅಟ್ಯಾಕ್ ಬರಲು ಚಾನ್ಸ್ ತುಂಬಾ ಅಧಿಕ ಇದೆ. ಅದೇ ಥರ ಕಿಡ್ನಿ ಡ್ಯಾಮೇಜ್ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್, ಕಣ್ಣಿನ ವೀಕ್ಷಣ ಶಕ್ತಿಯನ್ನು ಕಳೆದುಕೊಳ್ಳುವ ಒಂದು ಚಾನ್ಸ್ ಇದೆ. ಮತ್ತು ಡಯಾಬಿಟಿಕ್ಸ್ ಪೇಷಂಟ್ ಸ್ಟ್ರೋಕ್ಗೂ ಒಳಗಾಗುತ್ತಾರೆ. ಡಯಾಬಿಟಿಸ್ ಪೇಷಂಟ್ಗಳಿಗೆ ಕೊರೋನಾ ಸೋಂಕು ಉಂಟಾದರೆ ಅದು ಬಹಳ ಪರಿಣಾಮವನ್ನು ಬೀರುತ್ತದೆ. ಡಯಾಬಿಟಿಕ್ಸ್ ಅನ್ನು ಕ್ಯೂರ್ ಮಾಡುವ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಆದರೆ ಇದನ್ನು ಕಂಟ್ರೋಲ್ ಮಾಡಿ ತಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಮಾರ್ಪಾಡು ಮಾಡುವುದರ ಮೂಲಕ ಎಲ್ಲರ ರೀತಿಯ ಇವರ ಜೀವನವನ್ನು ಕೂಡ ಇವರು ಸಹಜವಾದ ಸ್ಥಿತಿಗೆ ತರಬಹುದು. ಆದರೆ ಈ ಡಯಾಬಿಟಿಕ್ಸ್ಗೆ ತೆಗೆದುಕೊಳ್ಳಬೇಕಾದ ಮಾತ್ರೆಗಳನ್ನು ಇವರು ಜೀವನ ಅವಧಿ ಪೂರ್ತಿಯೂ ತೆಗೆದುಕೊಳ್ಳಬೇಕಾಗುತ್ತದೆ. ಇಂತಹ ಮಾತ್ರೆಗಳ ಮೂಲಕ ಉಂಟಾಗುವ ಸೈಡ್ ಎಫೆಕ್ಟ್ಸ್ಗಳನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ಹೇಳುತ್ತೇನೆ. ಡಯಾಬಿಟಿಕ್ಸ್ ಪೇಷಂಟ್ ತಮ್ಮ ಆಹಾರ ಪದ್ಧತಿಯನ್ನು ಕೆಲವೊಂದು ಡಯಟ್ ಪ್ಲಾನ್ ಪ್ರಕಾರ ಮಾರ್ಪಾಡುಗೊಳಿಸಬೇಕು. ಹಾಗೆಯೇ ಕೆಲವೊಂದು ಲಘು ಎಕ್ಸಸೈಸ್ಗಳಿಂದ ತಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಆಲ್ಕೋಹಾಲ್ ಮತ್ತು ಸಿಗರೆಟ್ಗಳನ್ನು ತ್ಯಜಿಸುವುದರಿಂದ ಡಯಾಬಿಟಿಕ್ಸ್ ಪೇಷಂಟ್ ತಮ್ಮ ಜೀವನವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಬಹುದು. ಡಯಾಬಿಟಿಕ್ಸ್ ಬಗ್ಗೆ ತಿಳಿದಿರಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಆದ್ದರಿಂದ ಈ ನಾಲೆಜ್ ಯಾರಿಗಾದರೂ ಉಪಯೋಗವಾಗುತ್ತೆ ಅಂತ ನಿಮಗೆ ಅನಿಸಿದರೆ ನೀವು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಅಪ್ಲೋಡ್ ಮಾಡುವ ಇಂತಹ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು.